ಕನ್ನಡ ಸೀರಿಯಲ್ಗಳ TRP ಮಕ್ಕಡೆ ಮಲಗಿಸಿದ ಕಲರ್ಸ್ ಕನ್ನಡ ಸೀರಿಯಲ್ಗಳ TRP ಅಪ್ಪ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಿರಲಿಲ್ಲ. ಪವಿತ್ರ ಬಂಧನ ಇರ್ಬೋದು ಅಥವಾ ಗಂಧದ ಗುಡಿ ಇರ್ಬೋದು, ಅನದರ್ ಲೆವೆಲ್ಗೆ ಅಂದರೆ TRP ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಯಾವ್ಯಾವ ಸೀರಿಯಲ್ ಎಷ್ಟು TRP ಪಡ್ಕೊಂಡಿದೆ ಅಂತ ಹೇಳ್ತೀನಿ ಬನ್ನಿ. ನನಗೆ ಈ ಸೀರಿಯಲ್ TRP ನೋಡಿ ನನಗೆ ಶಾಕ್ ಆಯಿತು. ಆ ರೇಂಜಿಗೆ TRP ಪಡ್ಕೊಂಡಿದೆ. ಮೊದಲನೇ ಸ್ಥಾನ ಗುರು. ನೀವು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಈ ರೇಂಜಿಗೆ ಇದ್ರು TRP ಬಂದಿರುತ್ತೆ ಅಂತ. ನೀವು ಬೇರೆ ಸೀರಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಮೋಸ್ಟ್ಲಿ. ಯಾವುದು ನಂದಗೋಕುಲ ಸೀರಿಯಲ್ ಬಂದಿರ್ಬೋದು ಟಾಪ್ ಅಂತ. ಇಲ್ಲ ನೀವು ಅಂದ್ಕೊಂಡಾಗ ಇಲ್ಲೇನೂ ಆಗಿಲ್ಲ. ಟಾಪಲ್ಲಿ ಬಂದಿರೋದು ಅದು ಯಾವ ರೇಂಜಿಗೆ ಬಂದಿದೆ ಅಂತ ಹೇಳಿದ್ರೆ ಶಾಕ್ ಆಗ್ತೀರ ನೀವು. ಗಂಧದ ಗುಡಿ ನಂಬರ್ 1 ಅರ್ಬನ್ ಪ್ಲಸ್ ರೂರಲ್ ಬಂದು 6.4. ಯಪ್ಪ, ಎಲ್ಲಿ 5.4 5.6 ಇಷ್ಟೆಲ್ಲ ನಿಲ್ತಿದ್ದು, ಈಗ ಇದ್ದಕ್ಕಿದ್ದಂಗೆ 10 ಎಕ್ಸ್ಟ್ರಾ ಆಗ್ಬಿಟ್ಟಿದೆ. 6.4 ಹೋಗಿದೆ. ಅದೇ ರೀತಿ ಅರ್ಬನ್ ಬಂದು 5.2 ಇದೆ. ಇನ್ನು ನಂಬರ್ 2 ಸ್ಥಾನದಲ್ಲಿ ಇರೋದು ನಂದಗೋಕುಲ ಸೀರಿಯಲ್ಲು. ಇದು ಆ್ಯಕ್ಚುಲಿ ಎಷ್ಟು ಬರ್ತದೆ ಸಲ್ಸಲಿಗೂ ಅದೇ ರೀತಿ ಬರ್ತಿದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 5.4 ಇದೆ. ಅರ್ಬನ್ ಬಂದು 4.5 ಇದೆ. ಅರ್ಬನ್ ಸ್ವಲ್ಪ ಕಡಿಮೆ ಆಗಿದೆ, ಇದು 4.5 ಇದೆ. ಅದೇ ರೀತಿ 3ನೇ ಸ್ಥಾನದಲ್ಲಿರೋದು ಮುದ್ದು ಸೊಸೆ ಬಂದು ಅರ್ಬನ್ ಪ್ಲಸ್ ರೂರಲ್ ಬಂದು 5.2 ಇದೆ. ಅರ್ಬನ್ ಬಂದು 4.3 ಇದೆ. ಇನ್ನು 4ನೇ ಸ್ಥಾನದಲ್ಲಿ ಗೌರಿ ಕಲ್ಯಾಣ ಸೀರಿಯಲ್ಲು. ಇದು ಜಿಯೋ ಹಾಟ್ಸ್ಟಾರ್ನಲ್ಲಿ ನಂಬರ್ 1 ಸೀರಿಯಲ್ಲು TRPಲಿ. ಬಟ್ ಇಲ್ಲಿ 4ನೇ ಸ್ಥಾನ ಪಡ್ಕೊಂಡಿದೆ. ಗೌರಿ ಕಲ್ಯಾಣ ಬಂದು ಅರ್ಬನ್ ಪ್ಲಸ್ ರೂರಲ್ ಬಂದು 5.1 ಇದೆ. ಅರ್ಬನ್ ಬಂದು 4.0 ಇದೆ. ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡೋದ ಗುರು. ಆ ರೇಂಜ್ ಕಲರ್ಸ್ ಕಂಡ ಸೀರಿಯಲ್ಸ್ಗಳು ಬಂದಿದೆ. ಇವೆಲ್ಲ ನಾರ್ಮಲ್ಲೇ ಇದೆ. ನಾರ್ಮಲ್ ಎಷ್ಟೆಷ್ಟು ಬರ್ತಿದೆ ಅದೇ ಸೀರಿಯಲ್ಗಳಿದೆ. ಎಷ್ಟೆಷ್ಟು TRP ಬರ್ತಿದೆ ಅಷ್ಟೇ TRP ಇದೆ. ಬಟ್ ಗಂಧದ ಗುಡಿ ಏನು ಸ್ಪೆಷಲ್ ಗುರು. ಇದ್ದಕ್ಕಿದ್ದಂಗೆ ನಮ್ಮ ಜನಗಳು ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದ್ದಾರೆ ಅಪ್ಪ. ಇನ್ನು 5ನೇ ಸ್ಥಾನದಲ್ಲಿ ಬಂದು ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಸಲಿಗಿಂತ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಆದ್ರೂ ಈ ರೇಂಜಿಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಪವಿತ್ರ ಬಂಧನ ಸುರಾಜ್ ಸೀರಿಯಲ್ಲು. ಅರ್ಬನ್ ಪ್ಲಸ್ ರೂರಲ್ ಬಂದು 4.5 ಇದೆ. ಅರ್ಬನ್ ಬಂದು 3.2 ಇದೆ, 3.8 ಇದೆ. ನಿಜವಾಗ್ಲೂ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಆ ರೇಂಜಿಗೆ ಇದು ಬಂದಿದೆ, TRP ಬಂದಿದೆ. ಕಣ್ಗೇನೋ ಹೋಯ್ತು. ಇನ್ನು 4.5 ಓದ್ಸಲ 4.8 ಇದೆ. ನಾನು ಓದ್ಸಲ ಆ್ಯಕ್ಚುಲಿ TRP ನಿಮಗೆ ವಿಡಿಯೋ ಮಾಡಿರಲಿಲ್ಲ. ಬಟ್ ಓದ್ಸಲ ಇತ್ತು. ಅರ್ಬನ್ ಪ್ಲಸ್ ರೂರಲ್ ಬಂದು 4.8 ಇತ್ತು ಪವಿತ್ರ ಬಂಧನ. ಇನ್ನು 6ನೇ ಸ್ಥಾನದಲ್ಲಿ ಬಂದು ಭಾಗ್ಯಲಕ್ಷ್ಮಿ ಸೀರಿಯಲ್ ಇದೆ. ಎಷ್ಟು ಚೆನ್ನಾಗಿ ಬರ್ತಿದ್ರು, ಅದು ಹೆಂಗೆ ಮುಗಿಸ್ತಿದ್ದಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಕಥೆನೇ ಎಂಡ್ ಮಾಡ್ತಿದ್ದಾರೆ. ಅರ್ಬನ್ ಪ್ಲಸ್ ರೂರಲ್ ಬಂದು 3.3 ಇದೆ. ಅರ್ಬನ್ ಬಂದು 2.6 ಇದೆ. ಇನ್ನು 6ನೇ ಸ್ಥಾನ ಬಂದು ಭಾರ್ಗವಿ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 3.2 ಇದೆ. ಅರ್ಬನ್ ಬಂದು 2.5 ಇದೆ. ಇನ್ನು 7ನೇ ಸ್ಥಾನ ಬಂದು ಪ್ರೇಮ ಕಾವ್ಯ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 2.5 ಇದೆ. ಅರ್ಬನ್ ಬಂದು 2.1 ಇದೆ. ಪ್ರೇಮ ಕಾವ್ಯ ಚೆನ್ನಾಗಿ ಓಡ್ತಿದೆ. ಬಟ್ ಏನಕ್ಕೂ ಗೊತ್ತಿಲ್ಲ, ಟೈಮಿಂಗ್ಸ್ ಏನೋ ಅಡ್ಜಸ್ಟ್ ಆಗ್ತಿಲ್ವೇನೋ ಮೋಸ್ಟ್ಲಿ. ಅದು ಕೂಡ ಕಥೆ ಚೆನ್ನಾಗಿದೆ. ಬಟ್ ಇನ್ನೂ ಮಾಡೋಕ್ಕಾಗಲ್ಲ. ಇನ್ನು 8ನೇ ಸ್ಥಾನ ಬಂದು ರಾಣಿ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 1.5 ಇದೆ. ಅರ್ಬನ್ ಬಂದು 1.4 ಇದೆ. ಇದು ಕೂಡ ಚೆನ್ನಾಗಿದೆ. ಬಟ್ ಕತೆ ಅಂದರೆ ಟೈಮಿಂಗ್ಸ್ ಇರ್ಬೋದು, ಇದೆಲ್ಲ ನಮ್ಮ ಜನಗಳಿಗೆ ಹೊಂದಾಣಿಕೆ ಆಗಬೇಕು. ಸೊ ಹಾಗಾಗಿ ಇಷ್ಟು ಕಡಿಮೆ TRP ಪಡ್ಕೊಳ್ತಿದೆ. ನಿಮ್ಮ ಪ್ರಕಾರ ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು? ಗಂಧದ ಗುಡಿ ಸೀರಿಯಲ್ಗೆ ಇಷ್ಟೊಂದು TRP ಬಂದಿರೋದಕ್ಕೆ ಕಾರಣ? ಒಂದು ನಿಮಿಷ ಗೈಸ್. ಗಂಧದ ಗುಡಿಗೆ ಇಷ್ಟೊಂದು TRP ಬಂದಿರೋದಕ್ಕೆ ಕಾರಣ ಏನು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.